ನಮಸ್ಕಾರ. ಬಡವರಾಗಿ ಹುಟ್ಟಿ ಶ್ರೀಮಂತರಾಗ್ತಾರೆ. ಶ್ರೀಮಂತರಾದಮೇಲೆ ನಂತರ ಬಡವರಾಗ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಳು ಗೊತ್ತಾ? ಖಂಡಿತವಾಗ್ಲೂ ಈ ವಿಡಿಯೋ ಮಾತ್ರ ಭಾಳ ಅದ್ಭುತವಾಗಿರುತ್ತೆ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ, ಡಿಸ್ಲೈಕನ್ನು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನೋಡಿ, ಬಡವರಾಗಿ ಹುಟ್ಟಿ ಶ್ರೀಮಂತರಾಗ್ತಾರೆ. ಶ್ರೀಮಂತರಾದ ನಂತರ ಬಡವರಾಗ್ಬಿಡ್ತಾರೆ. ಅಂದರೆ ಬಡತನ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ, ಕಡು ಬಡತನ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ, ಭಾಳ ಬಡತನ. ಬೆಳೀತಾ 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 ಸಖತ್ತಾಗ್ಬಿಡ್ತಾರೆ. ಹಣಕಾಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಸೈಟೂ ಇರಲ್ಲ, ಮನೇನೂ ಇರಲ್ಲ, ಅಪಾರ್ಟ್ಮೆಂಟೂ ಇರಲ್ಲ, ಭೂಮಿ ಇರಲ್ಲ, ಜಮೀನಿರಲ್ಲ, ಲ್ಯಾಂಡುಗಳಿರಲ್ಲ, ಕಾರುಗಳಿರಲ್ಲ, ಸ್ಕೂಟ್ರುಗಳಿರಲ್ಲ, ಬಂಗಾರಗಳಿರಲ್ಲ, ಅಂದ್ಕೊಂಡಿದ್ದು ಏನು ನೆರವೇರ್ತಿರಲ್ಲ. ಬೆಳೀತಾ 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 ಎಲ್ಲ ಸಕ್ಸಸ್ ಆಗಿಬಿಡ್ತಾರೆ. ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಿರ್ಬೋದು, ದುಡ್ಡು ಕಾಸು ಆಸ್ತಿ ಬಂಗಾರಗಳು, ಸೈಟು ಮನೆ ಭೂಮಿ ಸ್ಕೂಟ್ರು ಕಾರು ಬಂಗಾರ ಎಲ್ಲ ಮಾಡ್ಕೊಂತಾರೆ. ಆಮೇಲೆ ನಂತರ ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಫೇಸ್ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಸಡನ್ನಾಗಿ ಕಷ್ಟಗಳು ಬಂದ್ಬಿಡುತ್ತೆ, ಕಳ್ಕೊಂಬಿಡ್ತಾರೆ. ಕೂಡಿಟ್ಕೊಂಡಿರೋ ದುಡ್ಡುಗಳೆಲ್ಲ ಕಳ್ಕೊಂಬಿಡ್ತಾರೆ. ಆಸ್ತಿಗಳನ್ನ ಮಾರಾಟ ಮಾಡೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಸೈಟುಗಳು, ಬಂಗಾರಗಳು, ಮನೆ, ಅಪಾರ್ಟ್ಮೆಂಟು, ಭೂಮಿ, ಲ್ಯಾಂಡು, ಕಾರುಗಳು. ಖಂಡಿತವಾಗ್ಲು ವಿಪರೀತ ಕಷ್ಟಪಡ್ತಾರೆ. ವಿಪರೀತ ಕಷ್ಟಪಟ್ಟು ವಿಪರೀತ ಜೀವನದಲ್ಲಿ ನೋವುಗಳು ತಿಂದು, ವಿಪರೀತ ಕಷ್ಟಗಳು ತಿಂದು ಜೀವನದಲ್ಲಿ ಮುಂದೆ ಬರ್ತಾರೆ. ಉದ್ಯೋಗದಲ್ಲೂ ಇರ್ತಾರೆ, ಒಳ್ಳೊಳ್ಳೆ ಉದ್ಯೋಗದಲ್ಲೂ ಇರ್ತಾರೆ, ಒಳ್ಳೊಳ್ಳೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲೂ ಇರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲೂ ಇರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲೂ ಇರ್ತಾರೆ, ದೊಡ್ಡ ದೊಡ್ಡ ವ್ಯಾಪಾರನೂ ಬಿಸ್ನೆಸ್ ಮಾಡ್ತಾನೂ ಇರ್ತಾರೆ. ಹೋಟೆಲ್ ಒಂದಿರ್ಬೋದು ರಿಲೇಟೆಡ್ಸು, ಗಿಫ್ಟ್ ಅಂಗಡಿಗಳು ರಿಲೇಟೆಡ್ಸ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಕಾರ್ ಶೋರೂಮು, ಸ್ಕೂಟ್ರ್ ಶೋರೂಮು, ಬಸ್ಸುಗಳು, ಲಾರಿಗಳು, JCB, ಒಂದಲ್ಲ ಹಲವಾರು ಬಿಸ್ನೆಸ್ಗಳು ಮಾಡ್ತಿರ್ತಾರೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ಸು, ಗ್ರೋತು, ಡೆವಲಪ್ಮೆಂಟ್ ಆಗಿ ಸಖತ್ತಾಗಿರ್ತಾರೆ. ಸಡನ್ನಾಗಿ ಲಾಸ್ ಆಗಿಬಿಡುತ್ತೆ. ಇನ್ನು ಎಷ್ಟೋ ಕಡೆ ಈ ರಾಶಿ ನಕ್ಷತ್ರದವರು ವಿಪರೀತ ದಾನ ಧರ್ಮ ಮಾಡ್ತಿರ್ತಾರೆ. ಅಯ್ಯೋ ಸಾಕಾಯಿತು ಜೀವನ ಅಂತ ಅಂದ್ಬಿಟ್ಟು ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ದಾನ ಧರ್ಮ ಮಾಡ್ತಾರೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಅಂದರೆ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಶ್ರೀಮಂತರಾಗಿ ನಂತರ ಶ್ರೀಮಂತರಾಗಿ ಬಡವರಾಗುವ ಏಕೈಕ ರಾಶಿ ನಕ್ಷತ್ರ. ಕುಸ್ತು ಬಿಡ್ತಾರೆ, ಮಾನ ಮರ್ಯಾದೆಗೆ ಅಂಜುತ್ತಾರೆ, ಸ್ಟೇಟಸ್ಸು ಅಂತ ಬದುಕ್ತಾರೆ, ನೋವುಗಳು ಪಡ್ತಾರೆ. ನಮ್ದು ಎಲ್ಲಿ ಗೊತ್ತಾಗ್ಬಿಟ್ರೆ, ನಮ್ದು ಎಲ್ಲಿ ಸ್ಟೇಟಸ್ ಗೊತ್ತಾಗ್ಬಿಟ್ರೆ ಸಮಾಜಕ್ಕೆ, ಹೊರಗಡೆ ಸಂಬಂಧಿಕರಿಗೆ, ಫ್ರೆಂಡ್ಸುಗಳಿಗೆ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅಂತ ಒಂಥರ ನೊಂದ್ಕೊತಾರೆ. ಯಾವ್ಯಾವ ರಾಶಿ ನಕ್ಷತ್ರಗಳು ಗೊತ್ತಾ? ಪೃಥ್ವಿ ತತ್ವ ರಾಶಿಗಳು. ರಾಶಿ ನಕ್ಷತ್ರದವರು ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ. ಗಂಡ ಹೆಂಡತಿ ವಿಚಾರದಲ್ಲೂ ಅಷ್ಟೇ ತುಂಬ ನೋವುಗಳು ಪಟ್ಟಿರ್ತಾರೆ. ತುಂಬ ನೋಡಿದ್ದೀನಿ. ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಆಗಿರುತ್ತೆ. ಎಷ್ಟೋ ಇವರಿಗೆ ಗಂಡನೂ ತೀರೋಗ್ಬಿಟ್ಟಿರ್ತಾರೆ, ಹೆಂಡ್ತಿನೂ ತೀರೋಗ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಹೌದು ಅಂತ ನೀವು ಒಪ್ಕೊಂತೀರ. ವಿಡಿಯೋ ಲೈಕ್ ಮಾಡೇ ಮಾಡ್ತೀರ. ಅದರಲ್ಲೂ ಎಸ್ಪೆಷಲಿ
2016, 2017, 2018, 2019, 2020, 2021, 2022, 2023, 2024 ಇಲ್ಲಿವರೆಗೂ 2025ನೇ ಇಸ್ವಿವರೆಗೂ ಎಸ್ಪೆಷಲಿ ಈ ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ತುಂಬ ನೋವುಗಳು, ಏಳು ಬೀಳುಗಳು ಖಂಡಿತವಾಗ್ಲೂ ಪಟ್ಟಿರ್ತೀರ. ನೋವು, ಏಳು ಬೀಳುಗಳು ಖಂಡಿತವಾಗ್ಲೂ ಕಂಡಿರ್ತೀರ. ಯಾಕೆಂದರೆ ಮಕರ ರಾಶಿಗೆ ರಾಶಿದು ಒಂದು ಸಿಂಬಲ್ ಬಂದು ಮೊಸಳೆ ನೋಡಿ. ಅರ್ಧ ನೀರಿನಲ್ಲೂ ವಾಸವಾಗುತ್ತೆ ಮೊಸಳೆ, ಅರ್ಧ ಭೂಮಿ ಮೇಲೂ ವಾಸವಾಗುತ್ತೆ. ಅದಕ್ಕೆ ಬಡವರಾಗಿದ್ದು ಶ್ರೀಮಂತರಾಗ್ತಾರೆ, ಶ್ರೀಮಂತರಾದ ಮೇಲೆ ಬಡತನ ಬರುವ, ಅಂದರೆ ಫುಲ್ ಬಡವರು ಅಂತಂದರೆ ಬಡವರಾಗೋದಲ್ಲ, ಕಷ್ಟಗಳು ಬರುವ ಏಕೈಕ ರಾಶಿ ನಕ್ಷತ್ರಪ್ಪ ಅಂತಂದರೆ ವಿಪರೀತ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಮಾಡ್ಕೊಂಡಿರ್ತಾರೆ. ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಡೈವರ್ಸುಗಳು, ಎರಡನೇ ಮದುವೆ ಸಿಕ್ಕಾಪಟ್ಟೆ ಇರುತ್ತೆ. 100ಕ್ಕೆ 50% ಆಫ್ ದಿ ಪೀಪಲ್ಸ್, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗೂ ಹಾಗೇ ಆಗಿರ್ತೀರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.